ನಾನಿವತ್ತು ಈ ಮಾಲ್ಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ಮಾಲು ತುಂಬಾನೇ ಖುಷಿಯಾಗಿತ್ತು. ಏನಕ್ಕಂದ್ರೆ ನಾನು ಹೋಗೋದ್ರಿಂದ ಈ ಮಾಲ್ಗೆ ತುಂಬಾನೇ ಕಳೆ ಬರುತ್ತೆ. ಹೀಗಾಗಿ ನನ್ನನ್ನ ವೆಲ್ಕಮ್ ಮಾಡೋದಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾನೇ ಜೋರಾಗಿ ನಡೆದಿತ್ತು. ಈ ಮಾಲ್ನ ಎಕ್ಸ್ಪೆಕ್ಟೇಷನ್ಸ್ ಯಾವ್ದು ಕೂಡ ಕಡಿಮೆ ಆಗ್ಬಾರ್ದು ಅಂತ ನಾನು ಸಿಂಪಲ್ ಆಗಿ ರೆಡಿ ಆಗಿ ಹೋದೆ. ಮಾಲ್ನ ಎಂಟ್ರಿ ತಗೋತಾ ಇದ್ದಂಗೆನೆ ಒಳಗಡೆಯಿಂದ ಆಟೋಸು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಏನ್ ಗುರು ಇಷ್ಟೊಂದು ಆಟೋ ಇದೆ ಅಂತ ಒಳಗಡೆ ಹೋಗ್ತಾ ಇದ್ರೆ ಒಳಗಡೆ ಈ ನೀರಾಟ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾವಾಗ ಬಂದ್ರು ಕೂಡ ಒಂದು 5-10 ನಿಮಿಷ ಇದನ್ನ ನೋಡ್ಬಿಟ್ಟೆ ಹೋಗ್ತೀನಿ. ಇವಾಗ್ಲೂ ಕೂಡ ಅದೇ ರೀತಿ ಮಾಡ್ದೆ. ಏನ್ ಗುರು ಮಾಲ್ಗೆ ಏನಕ್ಕೆ ಹೋಗಿದೀಯಾ? ಮಾಲಲ್ಲಿ ನಿಂಗೇನ್ ಕೆಲಸ? ಬಟರ್ಫ್ಲೈಸ್ ನ ನೋಡೋದಕ್ಕೆ ಹೋದ ಅಂತ ಅನ್ಕೋಬೇಡಿ. ನೋ ವೇ, ಇಲ್ಲ ಚಾನ್ಸೇ ಇಲ್ಲ. ನೋ ವೇ, ನೋ ವೇ, ಚಾನ್ಸೇ ಇಲ್ಲ. ಏನಕ್ಕಂದ್ರೆ ನಾನು ಹೋಗಿದ್ದು ಮಧ್ಯಾಹ್ನ 1 ಗಂಟೆಗೆ. ಮಾಲ್ ನ ಎಂಟ್ರಿ ಹತ್ರ ಬರ್ತಾ ಇದ್ದಂಗೆನೆ ಯಾರೋ ನಮ್ಮನ್ನ ಕೈ ಮುಗಿದು ಒಳಗಡೆ ವೆಲ್ಕಮ್ ಮಾಡ್ಕೊತಾ ಇದ್ರು. ಅದನ್ನೆಲ್ಲ ವಿಡಿಯೋದಲ್ಲಿ ಹಾಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೀನಿ. ಮಾಲ್ಗೆ ಏನಕ್ಕೆ ಬಂದಿದೆ ಅಂತ ಕೇಳಿದ್ರಲ್ಲ, ನಾನ್ ಬಂದಿದ್ದು ಬಟ್ಟೆ ತಗೋಬೇಕು ಅಂತ ಹೇಳಿ. ಬಟ್ಟೆ ತಗೋಬೇಕು ಅಂತ ಬಟ್ಟೆ ಶಾಪ್ಗಳನ್ನೆಲ್ಲ ಓಡಾಡಿದಾಯ್ತು. ಆದ್ರೆ ನಂಗೆ ಇಷ್ಟ ಆಗೋ ತರ ಟಿ ಶರ್ಟ್ ಯಾವ ಶಾಪ್ ಅಲ್ಲೂ ಕೂಡ ಸಿಗ್ಲಿಲ್ಲ. ಮ್ಯಾಕ್ಸ್ ಶೋರೂಮ್ ಅಲ್ಲಿ ಕೊನೆಗೆ ಬಂದು ಈ ತರ ಮಿರರ್ ಮುಂದೆ ಒಂದ್ ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಹೊರಟೆ. ಎಲ್ಲಿ ಹೊರಟೆ? ಜಾರ ಶೋರೂಮ್ ಹೊರಟೆ. ಜಾರ, ಮ್ಯಾಕ್ಸ್, ಲೈಫ್ ಸ್ಟೈಲ್ ಎಲ್ಲಾನು ನೋಡ್ದೆ, ಯಾವ್ದು ಕೂಡ ಇಷ್ಟ ಆಗ್ಲಿಲ್ಲ. ಎಲ್ಲಾನು ಕೊನೆಗೆ ಮನೆಗೆ ಹೋದೆ. ಕೂಡ ಇಷ್ಟ ಆಗ್ಲಿಲ್ಲ. ಕೊನೆಗೆ ಮನೆಗೆ ಹೋದೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ